ಟಾರ್ಗೆಟ್ಗೆ ಮತ್ತೊಮ್ಮೆ ಸ್ವಾಗತ. ಶ್ರೀರಾಮುಲು ಅವರೇ, ತಾವು ಹೊಸ ಪಕ್ಷ ಕಟ್ತೀರಿ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ತಾವು ಪಕ್ಷ ಮಾಡ್ತಾ ಇದ್ದೀರಾ ಹೊಸದಾಗಿ? 100% ಹೊಸ ಪಕ್ಷ ಮಾಡೋದ್ರಲ್ಲಿ ಬೇರೆ ಮಾತೇ ಏನಿಲ್ಲ. ಆ ಪಕ್ಷ ಯಾವುದು? ಆ ಪಕ್ಷ ನಾನು ಆಲ್ರೆಡಿ ಎಲೆಕ್ಷನ್ ಕಮಿಷನರ್ಗೆ ನಾನು ಕಳಿಸ್ಕೊಟ್ಟಿದ್ದೀನಿ. ಬಡವರು, ಶ್ರಾಮಿಕರು, ರೈತರ ಕಾಂಗ್ರೆಸ್ ಪಕ್ಷ ಅಂತೇಳಿ ಕಳಿಸ್ಕೊಟ್ಟಿದ್ವಿ. ಇನ್ನು ಎಲೆಕ್ಷನ್ ಕಮಿಷನರ್ ಹತ್ರ ಇದೆ. ಆ ಎಲೆಕ್ಷನ್ ಕಮಿಷನರ್ ಹತ್ರ ಬಂದ ನಂತರ ಆ ಪಕ್ಷವನ್ನು ನಾವು ಹೊಸ ಪಕ್ಷವನ್ನು ಕಟ್ತೀವಿ. ಯಾವಾಗ ಘೋಷಣೆ ಮಾಡ್ತೀರಾ ಪಕ್ಷವನ್ನು? ನನಗೆ ಗೊತ್ತಿರೋ ಪ್ರಕಾರ ಮಂಗಳೂರಲ್ಲಿ ಏನು ಕಾರ್ಯಕ್ರಮ ನಡೀತಿತ್ತು. ನಾನು ಇವತ್ತೇನು ಅಂದ್ಕೊಂಡಿದ್ದೀನಿ, ಅಲ್ಲ, ಆ ಕಾರ್ಯಕ್ರಮದಲ್ಲಿ ಘೋಷಣೆ ಮಾಡ್ತಾ ಆ ಕಾರ್ಯಕ್ರಮದಲ್ಲಿ ಖಂಡಿತವಾಗಿ ನನ್ನ ಪಕ್ಷದ ಹೆಸರು ಘೋಷಣೆ ಮಾಡ್ತೀನಿ. ಸೊ ಶ್ರೀರಾಮುಲು ಅವರು ಹೊಸ ಪಕ್ಷ ಮಾಡ್ತಾರೆ. ಆ ಪಕ್ಷದ ಹೆಸರು BSR ಪಾರ್ಟಿ, ಅಂದ್ರೆ ಬಡವರು, ಶ್ರಮಿಕರು ಮತ್ತು ರೈತರ ಪಕ್ಷ. ನೀವು ಅದನ್ನ ಮಾಡ್ತಾ ಇದ್ದೀರಿ. ನೀವೀಗ ಗದಗ್ನಲ್ಲಿ ಒಂದು ಉಪವಾಸ ಮಾಡಕ್ಕೆ ಹೊರಟಿದ್ದೀರಿ, ಪಕ್ಷ ಏನೋ ಮಾಡಕ್ಕೆ ಹೊರಟ್ರಿ. ಆ ಪಕ್ಷ ಘೋಷಣೆ ಆಗೋದಕ್ಕೆ ಪೂರ್ವಭಾವಿಯಾಗಿ ಇದನ್ನ ಮಾಡ್ತಾ ಇದ್ದೀರಿ ಏನಾದರೂ? ಈ ಉಪವಾಸ ಯಾಕೆ ಮಾಡ್ತಾ ಇದ್ದೀರಿ ನೀವು? ನಾನು ಗದಗಲ್ಲಿ ಇವತ್ತು ಉತ್ತರ ಕರ್ನಾಟಕ 13 ಜಿಲ್ಲೆಗಳ ಪರವಾಗಿ ನಾನಲ್ಲಿ ಉತ್ತರಕ್ಕಾಗಿ ಉಪವಾಸ 108 ಪ್ರಶ್ನೆಗಳು ಅನ್ನೋಂಥ ಒಂದು ವಿಶೇಷವಾಗಿ ಅವ್ರ ಸರ್ಕಾರದ ಮುಂದೆ ಸವಾಲು ಹಾಕಿ ನಾನು ಅಲ್ಲಿ ಉಪವಾಸ ಸತ್ಯಾಗ್ರಹ 2 ದಿನಗಳ. ಏನಿದು 108? ಏನದು 108 ಪ್ರಶ್ನೆಗಳೇನದು? 108 ಪ್ರಶ್ನೆಗಳು ಅಂದ್ರಿಗಿನ ಅದರಲ್ಲಿ ನಂಜುಂಡಪ್ಪ ವರದಿ ಬಂತು. ಆ ನಂಜುಂಡಪ್ಪ ವರದಿಗಳಲ್ಲಿ ಕೆಲವು ಅಂಶಗಳು ಶಿಕ್ಷಣಕ್ಕೆ, ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ 108 ಸಮಸ್ಯೆಗಳನ್ನು ಪಟ್ಟಿ ಮಾಡಿ ಯಾರ ಮುಂದೆ ಇಡ್ತಾ ಇದ್ದೀರಿ ನೀವು? ಸರ್ಕಾರದ ಮುಂದೆ ಜ್ವಲಂತ ಸಮಸ್ಯೆಗಳು. ಸದಾನಂದ ಗೌಡರ ನೇತೃತ್ವ ಸರ್ಕಾರದ ಮುಂದೆ ಈ ಪಟ್ಟಿ ಇಡ್ತಾ ಇದ್ದೀರಿ. ಸದಾನಂದ ಗೌಡರ ನೇತೃತ್ವದಲ್ಲಿ ಏನು ಸರ್ಕಾರ ನಡೀತಾ ಇದೆಯೋ ಆ ಸರ್ಕಾರದ ಮುಂದೆ ಈ ಎಲ್ಲ ಜ್ವಲಂತ ಸಮಸ್ಯೆಗಳನ್ನು ಹಿಡ್ಕೊಂಡು ಹೋರಾಟವನ್ನು ಅಲ್ಲಿಂದ ಪ್ರಾರಂಭ ಮಾಡ್ತಾ ಇದ್ದೀನಿ. ತಾವು ಪಕ್ಷ ಕಟ್ತಾ ಇದ್ದೀರಿ, ಅದಕ್ಕೊಂದು ವೇದಿಕೆ ಸಿದ್ಧ ಮಾಡ್ಕೋತಾ ಇದ್ದೀರಿ. ತಾವು ಉತ್ತರ ಕರ್ನಾಟಕದ ಗದಗ್ನಲ್ಲಿ 108 ಪ್ರಶ್ನೆಗಳನ್ನಿಟ್ಟು ಒಂದು ಉಪವಾಸ ಮಾಡ್ತಾ ಇದ್ದೀರಿ. ನಿಮ್ಮ ಪಕ್ಷಕ್ಕೆ ಮತ್ತು ನಿಮ್ಮ ಉಪವಾಸಕ್ಕೆ ಜನ ಬೆಂಬಲಿಸ್ತಾರೆ ಅನ್ನೋದು ನಿಮಗೆ ನಂಬಿಕೆ ಇದೆಯಾ? ಜನ ನಿಮ್ಮನ್ನು ಒಪ್ಕೋತಾರ? ಯಾಕೆ ಒಪ್ಕೋಬೇಕು ಹೇಳಿ? ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿದ್ದಂಥ ಜನರು ಇವತ್ತು ಶ್ರೀರಾಮುಲು ಇವತ್ತು ಕೇವಲ ಒಬ್ಬ ವ್ಯಕ್ತಿ ಅಲ್ಲ, ಒಂದು ಶಕ್ತಿ. ಶ್ರೀರಾಮುಲು ಜೊತೆಯಲ್ಲಿ ಎಲ್ಲ ಜನಾಂಗದವ್ರನ್ನ, ಇವತ್ತು ಎಲ್ಲ ಹಿಂದುಳಿದಂಥ ಜನಾಂಗದವ್ರನ್ನ, ಮುಂದುಳಿದಂಥ ಜನಾಂಗದವ್ರನ್ನ ಎಲ್ಲರನ್ನ ಒಂದು ಮಾಡ್ಕೊಂಡು ಹೋಗೋಂಥ ಶಕ್ತಿ ಈ ಕರ್ನಾಟಕ ರಾಜ್ಯದಲ್ಲಿ ಯಾರಿಗೇನಿದೆ ಅಂದರೆ ಶ್ರೀರಾಮುಲಿಗಿದೆ ಅನ್ನೋಂಥ ಒಂದು ಶಕ್ತಿ ಎಲ್ಲರಿಗೂ ಈ ನಾಡಿನ ಜನರು. ಜನ ನಿಮ್ಮನ್ನು ಒಪ್ತಾರೆ, ನಿಮ್ಮ ಪಕ್ಷ ಒಪ್ತಾರೆ ಅಂತೀರಿ? ದೇವರ ನನಗೆ ಗೊತ್ತಿರೋ ಪ್ರಕಾರ ದೇವರು ಎಲ್ಲೋ ಒಂದು ಕಡೆ ಇರ್ತಾನ. ಒಳ್ಳೇದು ಮಾಡೋರಿಗೆ ಭಗವಂತ ಎಲ್ಲ ಒಳ್ಳೇದನ್ನೇ ಮಾಡ್ತಾನೆ. ತಾವು ಒಬ್ಬ ಹಿಂದುಳಿದ ಜನಾಂಗದ ನಾಯಕ. ತಾವು ಹಿಂದುಳಿದ ವರ್ಗದಲ್ಲಿ ಈಗಾಗಲೇ ಬಹಳಷ್ಟು ನಾಯಕರಿದ್ದಾರೆ. ಸಿದ್ದರಾಮಯ್ಯನವ್ರ ನಾಯಕರಿದ್ದಾರೆ, ಈಶ್ವರಪ್ಪನವರಿದ್ದಾರೆ, ಬೇರೆ ಬೇರೆ ಅನೇಕ ನಾಯಕರುಗಳಿದ್ದಾರೆ. ಶ್ರೀರಾಮುಲು ಯಾಕೆ ಒಪ್ಕೋಬೇಕು? ಎಷ್ಟು ಜನ ನೀವು ಪಕ್ಷ ಮಾಡ್ತೀರಿ? JDS ಸರ್ಕಾರ ಬರಬೇಕು ಅನಿಸುತ್ತೆ, ಕಾಂಗ್ರೆಸ್ ಸರ್ಕಾರ ಬರಬೇಕು, BJPನೂ ಸರ್ಕಾರ ಬರುತ್ತೆ. ಈಗ BSR ಪಾರ್ಟಿ ನಾವು ಸರ್ಕಾರ ಮಾಡ್ತೀವಿ ಅಂತೀರಿ. ರಾಜ್ಯದಲ್ಲಿ ಎಷ್ಟು ಸರ್ಕಾರ ತರ್ತೀರಿ? ನಿಮ್ಮನ್ನೆಲ್ಲ ಜನ ಯಾಕೆ ಒಪ್ಕೋಬೇಕು? ನಾನು ಹೇಳೋದಿಷ್ಟೇ, ಇವತ್ತು ನಾನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಬಡವರ ಪರವಾಗಿದ್ದೀನಿ. ಈ ನಾಡಿನಲ್ಲಿದ್ದಂಥ ಹಿಂದುಳಿದಂಥ ಜನರ ಪರವಾಗಿದ್ದೀನಿ. ಇವತ್ತು ಈ ನಾಡಿನಲ್ಲಿದ್ದಂಥ ಎಲ್ಲ ಜನಾಂಗದ ಬಡವರು ಏನಿದ್ದಾರೋ ಆ ಸಮಸ್ಯೆಗಳ ಬಗ್ಗೆ ಅರ್ಥ ಮಾಡಿಕೊಂಡು, ಜೀರ್ಣ ಮಾಡಿಕೊಂಡು, ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಇವತ್ತು ಎಲ್ಲಿ ಹೋದ್ರೆ ಕೂಡ ಶ್ರೀರಾಮುಲು ಅಂದ್ರೆಗಿನ ಬಡವರ ಪರವಾಗಿ ಇರ್ತಾನೆ ಅನ್ನೋಂಥ ಒಂದು ನಂಬಿಕೆ, ವಿಶ್ವಾಸವನ್ನು ನಾನು ಗಟ್ಟಿಯಾಗಿ ಅವ್ರ ಮನಸ್ಸಲ್ಲಿ ನಾಟಿ ಹೋಗಿದ್ದೀನಿ. ತಾವು ಮಂತ್ರಿ ಆಗಿದ್ರಿ ಈ ಸರ್ಕಾರದಲ್ಲಿ, BJPಯ ಸರ್ಕಾರದಲ್ಲಿ. ಆ ಸರ್ಕಾರದಲ್ಲಿ ಮಂತ್ರಿಯಾಗಿ ಮಾಡೋಕ್ಕಾಗದೇ ಇದ್ದಿದ್ದು ನೀವು ಹಿಂದುಳಿದವರ ಅಭಿವೃದ್ಧಿ ಮತ್ತು ಉತ್ತರ ಕರ್ನಾಟಕದ ಅಭಿವೃದ್ಧಿನ ಈಗ ಹೆಂಗೆ ಮಾಡ್ತೀರಿ ನೀವು? ಪಕ್ಷ ಕಟ್ಕೊಂಡು ಶ್ರೀರಾಮುಲು ಏಕಾಂಗಿಯಾಗಿ ನಿಮ್ಮನ್ನು ಯಾಕೆ ಜನ ಉತ್ತರ ಕರ್ನಾಟಕ ನಾನೇನು ಹೇಳ್ತಾ ಇದ್ದೀನಿ ಅಂದ್ರೆ, ಈಗ ಇವತ್ತು ನನ್ನ ಯಾಕೆ ನಂಬಬೇಕು ಅನ್ನೋಂಥ ಪ್ರಶ್ನೆ ಬಂದಂಥ ಸಂದರ್ಭದಲ್ಲಿ ಶ್ರೀರಾಮುಲು ತಾವು ಮಂತ್ರಿ ಆಗಿದ್ರಿ. ತಾವು ಮಂತ್ರಿ ಆದಂಥ ಸಂದರ್ಭದಲ್ಲಿ ಇವತ್ತು ಏನು ಮಾಡಿದಿರಿ ನೀವು? ಉತ್ತರ ಕರ್ನಾಟಕ ಭಾಗಕ್ಕೆ ಏನು ಮಾಡಿಲ್ಲ ನೀವು. ನಾನು ಕರ್ನಾಟಕ ರಾಜ್ಯದಲ್ಲಿದ್ದಂಥ ಜನರಿಗೆ ಇವತ್ತು 108 ಆಂಬ್ಯುಲೆನ್ಸ್, 108 ಅಂದ್ರೆ ಇದಕ್ಕಿಂತ ಮುಂಚೆ ಆಕ್ಸಿಡೆಂಟ್ ಆದಂಥ ಜನರಿಗೆ ಇವತ್ತು ಸುಮಾರಾಗಿ ಅವ್ರಿಗೂ ಎಲ್ಲೆಲ್ಲ ಹೋಗ್ಬೇಕು, ಆಕ್ಸಿಡೆಂಟ್ ಆದ್ರಿಗಿನ ಅವ್ರನ್ನ ಕಾಪಾಡಬೇಕಂದ್ರೆ ಯಾರು ಇದ್ದಿಲ್ಲ. ಅದು ನಿಮ್ಮ ಯೋಜನೆ, ಯಡಿಯೂರಪ್ಪ ಸರ್ಕಾರದ. ನಾನು ಮಂತ್ರಿ ಆದ ತಕ್ಷಣನೇ ಇವತ್ತು ಆರೋಗ್ಯ ಮಂತ್ರಿ ತೊಗೋಬೇಕಂದ್ರಿಗಿನ ಇಲ್ಲಿದ್ದಂಥ ಇದ್ದಂಥ ಮಂತ್ರಿಗಳೆಲ್ಲರೂ ಕೂಡ ಓಡೋಗ್ತಿದ್ರು. ನನಗೆ ಬೇಡ, ಆರೋಗ್ಯ ಮಂತ್ರಿ ತೊಗೊಳೋದು ಬೇಡ. ಅದು ಭಾಳಷ್ಟು ದೊಡ್ಡ ಇಲಾಖೆ, 70,000 ಮಂದಿ ಇರೋಂಥ, 70,000 ನೌಕರರು ಇರೋಂಥ ಇಲಾಖೆ. ಅದರಲ್ಲಿ ಆರೋಗ್ಯ ಇಲಾಖೆ ತೊಗೊಂಡ್ರಿಗಿನ ಅಲ್ಲಿ ಏನು ತೊಂದರೆ ಆಗುತ್ತೆ, ಇಲ್ಲೇನೋ ತೊಂದರೆ ಆಗುತ್ತೆ ಅಂತ ಭಯಪಟ್ಟು ಯಾರು ಬೇಡ ಅಂದರೆ ಆ ಇಲಾಖೆ ನನಗೆ ಕೊಟ್ಟರು. ನನಗೆ ಆ ಇಲಾಖೆ ಕೊಟ್ಟಿದ ನಂತರ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಜನರು ಯಾರು ಕೂಡ ಬಡವರು ಇವತ್ತು ಆಸ್ಪತ್ರೆಗಳಿಗೆ ಹೋದ್ರಿಗಿನ ನೀವು ಯಾರು ಕೂಡ ಒಂದು ಚೀಟಿ ಕೂಡ ಯಾರನ್ನ ಬರೆದು ಕೊಟ್ಟರೆ ನಿಮ್ಮ ಮೇಲೆ ಕಠಿಣ ಕ್ರಮ ತೊಗೊತೀನಿ. ಆ ಯಾರು ಹೊರಗಡೆ ಚೀಟಿ ಬರೆದು ಕೊಡಬಾರ್ದು. ಆ ಚೀಟಿ ಬರೆದು ಕೊಟ್ಟರೆ ಕಠಿಣ ಕ್ರಮ ತೊಗೊತೀನಿ. ನಿಮ್ಮ ಹತ್ರ ಇರೋಂಥ ಯೂಸರ್ ಫಂಡ್ಸಿಂದನೇ ತಾವು ಹಣ ಬಳಸ್ರಿ. ಅಕಸ್ಮಿತವಾಗಿ ನಿಮ್ಗೆ ಏನೇನೋ ತೊಂದರೆ ಆದ್ರಿಗಿನ ನಾನು ಇರ್ತೀನಿ, ನೀವು ಏನೇ ಹೇಳಿದ್ರು ಹಣಕಾಸಿನ ತೊಂದರೆ ಇಲ್ಲ ಅಂತ ನೋಡ್ಕೊತೀನಿ ಅಂತೇಳಿ ನಾನು ಅಲ್ಲಿ ಸರ್ಕಾರದಲ್ಲಿ ಕೆಲಸ ಮಾಡಿದ್ದೀರಿ. ನೀವು ನಿಮ್ಮ ಮೇಲೊಂದು ಆರೋಪ ಇತ್ತು, ಮಂತ್ರಿಯಾಗಿ ಶ್ರೀರಾಮುಲು ಕೈ ಸಿಕ್ಕಲ್ಲ ಅಂತ ಹೇಳಿ. ಶ್ರೀರಾಮುಲು ಮಂತ್ರಿಯಾಗಿ ಕೆಲಸ ಮಾಡಲಿಲ್ಲ ಅನ್ನೋ ಆರೋಪ ಇದೆ. ತಾವೀಗ ಒಂದು ಹೊಸ ಪಕ್ಷ ಮಾಡಿ ತಾವು ಶ್ರೀರಾಮುಲು ಅವರು, ನಾನು ಹೇಳ್ತೀನಿ, ನೀವು ಹೇಳ್ತಾ ಇದ್ದೀರಿ ನಾನು ಜನಗಳ ಜೊತೆ ಇರ್ತೀನಿ, ಜನರ ಕೆಲಸ ಮಾಡ್ತೀನಿ ಅಂತ ಹೇಳಿ. ಜನಗಳ ಜೊತೆ ಇರ್ತೀರಾ? ಜನಗಳ ಜೊತೆ ಬೆರಿತೀರಾ? ನೀವು ಜನಗಳ ಕೆಲಸ ಮಾಡ್ತೀರಾ? ನಾನು ಒಬ್ಬ ಆರೋಗ್ಯ ಮಂತ್ರಿಯಾಗಿ ಇವತ್ತು ಶಿಶು ಮತ್ತು ತಾಯಂದಿರ ಮರಣ ಭಾಳಷ್ಟು ಕಡಿಮೆ ಮಾಡಿದ್ದೀನಿ. ಅದೇ ರೀತಿಯಲ್ಲಿ ಸುಮಾರಾಗಿ 15 ಲಕ್ಷ ಜನರನ್ನ
108ರಿಂದ ಪ್ರಾಣ ಉಳಿಸೋಂಥ ಕೆಲಸ ಮಾಡೀನಿ. ವಾಜಪೇಯಿ ಆರೋಗ್ಯಶ್ರೀ ಅನ್ನೋಂಥ ಯೋಜನೆ ಬಡವರಿಗೆ 2 ಲಕ್ಷ ರೂಪಾಯಿವರೆಗೆ ಉಚಿತವಾಗಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲಲ್ಲಿ ನೋಡ್ಸೋಂಥ ಕೆಲಸ ಮಾಡಿದ್ದೀನಿ. ಇವತ್ತು ಶ್ರೀರಾಮ್ಲೂರು ನನ್ನ ಇಲಾಖೆಯಲ್ಲಿ ಏನೇ ಬಂದರೆ ಕೂಡ ಶ್ರೀರಾಮ್ಲಲ್ಲಿ ಒಂದು ದಿವಸ ಕೂಡ ಆ ಫೈಲ್ ಉಳಿಯಲ್ಲಪ್ಪ, ಏನೇ ಇದ್ರು ಚಕ್ಕಂದೇಳಿ 1 ಗಂಟೆ ಒಳಗೆ ಕಳಿಸ್ತಾನೆ. ಈಗ ಶ್ರೀರಾಮುಲು ಅವರು ಉತ್ತರ ಕರ್ನಾಟಕದಲ್ಲಿ ಬರ ಪರಿಸ್ಥಿತಿ ಇದೆ, ಅಲ್ಲಿ ಜನ ಗುಳೆ ಹೋಗ್ತಾ ಇದ್ದಾರೆ, ಅಲ್ಲಿಯ ಜ್ವಲಂತ ಸಮಸ್ಯೆಗಳಿಗೆ ಸ್ಪಂದಿಸೋದಕ್ಕೆ ನಾನು ಹೋರಾಟ ಮಾಡ್ತೀನಿ ಅಂದ್ರಿ. ಕಳೆದ ಬಾರಿನೂ ಕೂಡ ಇದೇ ರೀತಿ ಬರ ಪರಿಸ್ಥಿತಿ ಜ್ವಲಂತ ಸಮಸ್ಯೆ ಇದ್ದಾಗ ತಾವು ಬಂಡಾಯ ಎದ್ರಿ, ದೆಹಲಿವರೆಗೂ ಹೋದ್ರಿ. ಈ ಸರ್ಕಾರಕ್ಕೆ ಕಳಂಕ ಬರೋದಕ್ಕೆ ಕಾರಣ ನೀವು ಬಳ್ಳಾರಿಯ ಸಹೋದರರು ಶ್ರೀರಾಮುಲು ಸೇರಿ ಅನ್ನೋದು ಬಿಜೆಪಿ ಸರ್ಕಾರದ ಆರೋಪ. ನಿಮ್ಮನ್ನು ಪಕ್ಷದಿಂದ ಉಚ್ಚಾಟಿಸಬೇಕಿತ್ತು ಅನ್ನೋದನ್ನ ಬಹಳಷ್ಟು ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ನಾಯಕರುಗಳು ಹೇಳಿದರು. ಈ ಸರ್ಕಾರವನ್ನು ಉರುಳಿಸೋಂಥ ಕೆಲಸ ನಾವು ಯಾವತ್ತೂ ಮಾಡಿಲ್ಲ. ಈ ಸರ್ಕಾರವನ್ನು ಯಾವತ್ತಿದ್ರೂ ಕೂಡ ಕಟ್ಟಂಥ ಕೆಲಸನೇ ಮಾಡಿದ್ವಾಗಲಿ, ಉರುಳಿಸೋಂಥ ಕೆಲಸ ಯಾವತ್ತೂ ಮಾಡಿಲ್ಲ. ನೀವು ಸರ್ಕಾರವನ್ನು ಬಿಟ್ಟು ಹೊರಗೆ ಬಂದ್ರಿ, ನನ್ನ ಲೋಕಾಯುಕ್ತ ವರದಿಯಲ್ಲಿ ನನ್ನ ಹೆಸರು ಬಂತು, ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಈಚೆ ಬಂದ್ರಿ, ಪಕ್ಷೇತರರಾಗಿ ಗೆದ್ದು ಮತ್ತೆ ಸದನಕ್ಕೆ ಬಂದ್ರಿ. ಆದರೆ ನೀವು ಮಾಡಿದ್ದೇನು? ಸದಾನಂದ ಗೌಡ್ರಿಗೆ ಸಪೋರ್ಟ್ ಮಾಡಿದ್ದು, ಶಾಸಕರು ಬಹಿರಂಗವಾಗಿ ನಿಮ್ಮ ಬೆಂಬಲಕ್ಕೆ ನಿಂತವ್ರನ್ನ ಉಳಿಸ್ಕೊಂಡಿದ್ದು, ಇದನ್ನೆಲ್ಲ ನೀವು ಮಾಡಿದ್ರಿ. ನೋಡ್ರಿ, ನಾನು ಇವತ್ತು ತಮ್ಮೆಲ್ಲ ಈಗಲೂ ಕೂಡ ನೀವು ಬಿಜೆಪಿ ಪರವಾಗಿದ್ದೀರಿ. ಇವತ್ತಿಗೂ ಕೂಡ ನಾನು ಸ್ಪಷ್ಟವಾದಂಥ ಮಾಹಿತಿ ಕೊಡ್ತಾ ಇದ್ದೀನಿ. ಸದಾನಂದ ಗೌಡರು ಏನು ಮುಖ್ಯಮಂತ್ರಿ ಆದ ನಂತರ ಅವ್ರನ್ನ ಆಯ್ಕೆ ಮಾಡಬೇಕು ಅನ್ನೋಂಥ ಸಂದರ್ಭದಲ್ಲಿ ಎಲ್ಲ ಶಾಸಕರು ಅವ್ರು ವೋಟಿಂಗ್ ಹಾಕಬೇಕಾಗಿತ್ತು. ವೋಟಿಂಗ್ ಹಾಕಬೇಕಾದಂಥ ಸಂದರ್ಭದಲ್ಲಿ ನಾನು ವೋಟ್ ಹಾಕೋಕೆ ಹೋಗ್ತಿದ್ದೆ, ಮುಖ್ಯಮಂತ್ರಿಗಳು ಎಲ್ಲ ಶಾಸಕರು ಕರ್ಕೊಂಡು ಬರ್ತಿದ್ರು. ಬಂದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಭುಜದ ಮೇಲೆ ಕೈ ಹಾಕಿದರೆ ನಾನು ಭುಜದ ಮೇಲೆ ಕೈ ತೆಗಿ ಅನ್ಬೇಕೇನ್ರಿ? ಆ ರೀತಿ ಅನ್ನೋದು ನನ್ನ ಕರ್ತವ್ಯ. ನಂದು ಒಂದು ನೋಡೋಕೆ ಚೆನ್ನಾಗಿ ಕಾಣಲ್ಲ. ಮುಖ್ಯಮಂತ್ರಿಗಳು ಮಾತಾಡಿದ ವಿನ ನಾನು ಅವತ್ತು ಕೂಡ ಬಹಿರಂಗವಾಗಿ ಹೇಳಿದ್ದೀನಿ, ಸದಾನಂದ ಗೌಡವ್ರಿಗೆ ನಾನು ಮತ ಕೊಟ್ಟಿಲ್ಲ, ವಿರುದ್ಧವಾಗಿಯೇ ಕೊಟ್ಟಿದ್ದೀನಿ. ಅವತ್ತು ನಾನು ಓಪನ್ ಆಗಿ ಅವತ್ತು ಮಾಧ್ಯಮಗಳ ಹೊರಗಡೆ ಬಂದ ನಂತರ ಹೇಳಿದ್ದೀನಿ. ಆದರೆ ಇವತ್ತು ಯಾರನ್ನು ಮಾತಾಡ್ಸೋಂಥ ಸಂದರ್ಭದಲ್ಲಿ ಸೌಜನ್ಯಕ್ಕಾಗಿ ಮಾತಾಡಬೇಕಾಗುತ್ತಲ್ಲಿ ಇವತ್ತು ಇದೆಲ್ಲ ಪಾಲಿಟಿಕ್ಸು. ಈ ಪಾಲಿಟಿಕ್ಸಲ್ಲಿ ಏನಾಗುತ್ತೆ ಅಂದರೆ, ನೀವೀಗ ಬಿಜೆಪಿ ಪರ ಇಲ್ಲ? ನಾನು ಬಿಜೆಪಿ ಪರವಾಗಿಲ್ಲ. ಬಿಜೆಪಿ ಸದಾನಂದ ಗೌಡರು ಕೂಡ ಅವತ್ತು ವೋಟ್ ಹಾಕಿಲ್ಲ, ಯಾವತ್ತೂ ಕೂಡ ಬಿಜೆಪಿ ಪರವಾಗಿ ಇರೋದು ಈ ಪ್ರಶ್ನೆ. ಮುಖ್ಯಮಂತ್ರಿಯಾಗಿ ಯಡಿಯೂರಪ್ಪ ಅಥವಾ ಸದಾನಂದ ಗೌಡರು ಇವರಿಬ್ಬರಲ್ಲಿ ಯಾರು ಬೆಟ್ರು? ನನಗೆ ಗೊತ್ತಿರೋ ಪ್ರಕಾರ ಯಡಿಯೂರಪ್ಪರವರು, ಸದಾನಂದ ಗೌಡರು ಎಲ್ಲರೂ ಕೂಡ ಒಂದೇ ಸಾಲಿಗೆ ಸೇರಿದಂಥ ವ್ಯಕ್ತಿಗಳು ಇವರೆಲ್ಲರೂ ಕೂಡ. ಓಕೆ ಶ್ರೀರಾಮುಲು, ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್.